ಹಿಂಗ್ಯಾಗ್ರಿ ಅಮೃತ ಬೈ ಇವತ್ತಿನ ದಿನ ಶಿವಾನಂದ್ ನೀಲಣ್ಣವ್ರನ್ನ ನಮ್ಮ ಸೆಕೆಂಡ್ ಡಿ ಜೆ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿದರು, ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅವರು IO ಇನ್ವೆಸ್ಟಿಗೇಷನ್ ಆಫೀಸರ್ ಅವರು ಕೂಡ ಅವ್ರದ್ದು ಏನು ಉದ್ದೇಶಗಳಿದೆ ಅದನ್ನು ಅವ್ರ ಮುಂದೆ ಕೇಳಿಕೊಂಡ್ರು. ನಾವು ಕೂಡ ನಮ್ಮ ಮನವಿಯನ್ನು ಸಲ್ಲಿಸಿದೆವು, ನಮ್ಮ ವಾದವನ್ನು ಮಂಡಿಸಿದೆವು. ನಮ್ಮ ಇಬ್ಬರ ವಾದ ಮತ್ತು ವಾದವನ್ನು ಕೇಳಿದ ನಂತರ ಅವರಿಗೆ 10 ದಿನ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದಾರೆ. ಯಾಕಂದರೆ ಅವರು ಬೇರೆ ರಾಜ್ಯಗಳಲ್ಲೂ ಕೂಡ ವ್ಯವಹಾರ ವಿಸ್ತರಿಸಿದೆ, ಅಲ್ಲೂ ಕೂಡ ವಿಸಿಟ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಏನು ಮಾಡಿದ್ದಾರೆ 10 ದಿನ ತೊಗೊಂಡಿದ್ದಾರೆ. ನಾವು ಕೂಡ ಅಪೋಸ್ ಮಾಡಿದ್ವು. ಆಲ್ರೆಡಿ 5 ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದರು, ತನಿಖೆ ಮಾಡಾಗಿದೆ, ಮತ್ತು ಇನ್ನೂ ಹೆಚ್ಚಿಗೆ ಬೇಕಾಗಿಲ್ಲ ಅಂತ ಕೇಳಿದ್ರು. ಆಮೇಲೆ ಇವರು ಮನವಿ IO ಅವರ ಮನವಿ ಮೇಲೆಗೆ 10 ದಿನ ತೊಗೊಂಡಿದ್ದಾರೆ. ಈಗ ನಾವು ಅವ್ರಿಗೆ ಬೇಕಾಗಿರುವಂಥ ಬೇಲ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅವರಿಗೆ ರೆಗ್ಯುಲರ್ ಬೇಲ್ ಮತ್ತು ಅವರಿಗೆ FIR ಕ್ವಾಶ್ ಆಗಿದೆ. FIR ಕ್ವಾಶ್ ಮಾಡಲಿಕ್ಕೋಸ್ಕರ ನಾವು FIR ಕ್ವಾಶ್ ಮಾಡಲಿಕ್ಕೆ ಅವ್ರದ್ದು ನ್ಯಾಯಾಲಯದ ಮುಂದೆ ನಾವು ಫೈಲ್ ಮಾಡ್ತಾಯಿದ್ದೀವಿ. ಕ್ರೈಮ್ ನಂಬರ್ 99/2026 ಮಾರುತಿ PS ಅಲ್ಲಿ ಅವರಿಗೆ KPA ಆ್ಯಕ್ಟ್ನಲ್ಲಿ ಸೆಕ್ಷನ್ 21 ಸಬ್ ಕ್ಲಾಸ್ 1 ಮತ್ತು ಸಬ್ ಕ್ಲಾಸ್ 2 ಮತ್ತು IPC ಕಲಂಗಳ ಮೇಲೆ ಅವರಿಗೆ ಕೇಸ್ ದಾಖಲಿಸಿದ್ದಾರೆ. ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಬಡ್ಸ್ ಆ್ಯಕ್ಟಲ್ಲಿ ಬಂದಿಲ್ಲ,ನಲ್ಲಿ ಓನ್ಲಿ KPA ಆ್ಯಕ್ಟ್, ಬಡ್ಸ್ ಆ್ಯಕ್ಟ್ ಆಗಿಲ್ಲ. ನನಗೆ 100% ಶೂರ್ ಇದೆ ಇವರು ಈ ಅಲಿಗೇಷನ್ಗಳಿಂದ ಹೊರಬರ್ತಾರೆ. ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಗ್ರಾಹಕರಿಗೆಲ್ಲ ಒಂದು ಕಿವಿ ಮಾತು ಹೇಳ್ತೀನಿ, ಯಾವುದೇ ರೀತಿಯ ದುರುದ್ದೇಶ ಇಲ್ಲ, ಯಾರೂ ಕೂಡ ಒಬ್ಬರು ಕಂಪ್ಲೇಂಟು ಮಾಡಿಲ್ಲ. ಇವರು ಮೆನ್ಸಿರಿ ಅಂತ ಹೇಳ್ತೀವಿ, ಇವ್ರಿಗೆ ಮಾನಸಿಕ ಉದ್ದೇಶ ಏನಿದೆ ಒಳ್ಳೇದಿದೆ. ನಿಮ್ಮದು ಹೂಡಿಕೆ ಮಾಡೋಂಥ ಹಣ ಎಲ್ಲೂ ಹೋಗಲ್ಲ. ತಾವು ದಯವಿಟ್ಟು ಶಾಂತವಾಗಿರಿ, ಸಹಕರಿಸಿ, ತಮಗೆ ಒಳ್ಳೇದಾಗುತ್ತೆ. ಯಾರೂ ಕೂಡ ಏನು ತೊಂದರೆ ಆಗ್ತದೆ. ಬೇಲ್ ಅಪ್ಲೈ ಮಾಡಿದ್ವಿ ಸರ್, ಬೇಲ್ ಇವತ್ತೇ ಅಪ್ಲೈ ಮಾಡಿದ್ವಿ, ಇವತ್ತೇ ಮೂವ್ ಮಾಡಿದ್ವಿ. ಇವತ್ತೆಲ್ಲ ಡಾಕ್ಯುಮೆಂಟ್ ಸಿಕ್ಕಿದೆ, ಬೇಲ್ ಮೂವ್ ಮಾಡಿದ್ದೀವಿ. ಒಂದು 15 ದಿನದಲ್ಲಿ ನಮಗೆ ಪ್ರಕ್ರಿಯೆ ಮುಗಿಬೇಕಲ್ಲ, ಪ್ರಕ್ರಿಯೆ ಮುಗಿದ್ರೆ ಬೇಲ್ ಸಿಗುತ್ತೆ. ಏನು ಸಮಸ್ಯೆ? RBI ರೂಲ್ಸ್ ಬ್ರೇಕ್ ಮಾಡಲಿಕ್ಕೆ ನಮಗೆ ಅವ್ರ ಕಡೆ ಯಾವುದೇ ದಾಖಲಾತಿ ಇಲ್ಲ. ಕೆಲವು ಸೆಬಿ ಪರ್ಮಿಷನ್ ಅದನ್ನು ನಾವು ಮುಂದೆ ಹೇಳ್ತೀವಿ ಸರ್ ನಿಮಗೆ, ಯಾಕಂದರೆ ಇವೆಲ್ಲ ನಿಮ್ಮ ಮುಂದೆ ಹೇಳಿಕ್ಕೆ ಬರಲ್ಲ, ಅದಿನ್ನೂ ನಾವು ನೋಡಬೇಕದು. ನನಗನ್ಸೋ ಪ್ರಕಾರ ಯಾವುದೂ ಉಲ್ಲಂಘನೆ ಆಗಿಲ್ಲ, ಭಯಪಡುವಂಥ ಅವಶ್ಯಕತೆ.